ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಭಾನುವಾರದ ಆಗಿದ್ದು ಬೆಳಿಗ್ಗೆನೇ ನೋಡಿ ಎದ್ದು ರಂಗೋಲಿ ಎಲ್ಲ ಬಿಡಿಸ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. 8 ಗಂಟೆ ಆಗಿದೆ ನೋಡಿ. ಇವಾಗ 8 ಗಂಟೆ ಅಷ್ಟೊತ್ತಿಗೆ ಪಾತ್ರೆ ಎಲ್ಲ ಬೆಳಗ್ಬಿಟ್ಟು ಟೀ ಇಟ್ಟಿದ್ದೀನಿ, ಮತ್ತು ಅನ್ನನೂ ಅಷ್ಟೇ ರೆಡಿ ಮಾಡಿ ಇಟ್ಟಿದ್ದೀನಿ. ಆಮೇಲೆ ನೆಲ ಎಲ್ಲ ತೊಳೆದಿದ್ದೆ. ಇವತ್ತು ವಾರ ಅಲ್ವಾ, ಭಾನುವಾರ. ನಮ್ಮ ಮನೆಯಲ್ಲಿ ಭಾನುವಾರ ವಾರ ಮಾಡ್ತಾರೆ, ಪೂಜೆ ಮಾಡ್ತೀವಿ. ಹಂಗಾಗಿ ಎಲ್ಲ ನೆಲ ಕೋಣೆದಷ್ಟೇ ನೆಲ ತೊಳೆದು ಬಿಟ್ಟಿದ್ದೆ. ಇನ್ನು ಆಮೇಲೆ ಇವತ್ತು ಯಾಕಂದರೆ ಬೇಗ ಎದ್ದಿದ್ದೀನಿ ಅಂದರೆ ನಮ್ಮ ಮಗಳಿಗೆ ಟ್ಯೂಷನ್ ಇತ್ತು. ಹಂಗಾಗಿ ಅವಳು 8 ಗಂಟೆಗೆ ಟ್ಯೂಷನಿಗೆ ಹೋಗಬೇಕು, ಒಂದು ಸ್ವಲ್ಪ ಟೆಸ್ಟ್ ಐತೆ ಟ್ಯೂಷನಲ್ಲಿ ಅಂತ ಹೇಳಿದ್ಲು. ಹಂಗಾಗಿ ಬೆಳಗ್ಗೆ ಬೇಗ ಎದ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದೆ. ಸಾಂಬಾರು ಇತ್ತು ಅಂತ ಅನ್ನ ಮಾಡಿದ್ದೆ. ಊಟ ಮಾಡ್ಕೊಂಡು ಹೋಗ್ತಾಳೆ ಅಂತ. ಅವಳು ನನಗೆ ಅನ್ನ ಬೇಡ, ನಾನು ಬಂದು ಊಟ ಮಾಡ್ತೀನಿ, ನನಗೆ ಟೀ ಮಾಡಿಕೊಡು ಅಂದ್ಲು. ಸರಿ ಆಯಿತು ಅಂತ ಅವಳಿಗೆ ಒಂದು ಲೋಟ ಟೀ ಕೊಟ್ಬಿಟ್ಟು ಅವಳೆಲ್ಲ ರೆಡಿಯಾಗಿದ್ದಾಳೆ ನೋಡಿ. ಆಲ್ರೆಡಿ ಎದ್ಬಿಟ್ಟು ಎಲ್ಲ ರೆಡಿಯಾಗಿದ್ದಾಳೆ 8 ಗಂಟೆ ಅಷ್ಟೊತ್ತಿಗೆ. ಪಾಪ ಭಾನುವಾರ ಒಂದು ದಿವಸ ರಜೆ ಇರುತ್ತೆ, ಮಲಕ್ಕಂಡ್ಲಿ ಅಂದರೆ ಪಾಪ ಅವ್ರಿಗೂ ರೆಸ್ಟ್ ಇಲ್ಲ, ನಮಗೂ ರೆಸ್ಟ್ ಇಲ್ಲ ಜೊತೆಗೆ ಅವ್ರ ಜೊತೆಲಿ. ಭಾನುವಾರ ಒಂದು ದಿವಸ ರಜೆ ಇರುತ್ತಲ್ವ, ನಾವು ರೆಸ್ಟ್ ಮಾಡೋಣ ಅಂದರೆ ಆಗಲ್ಲ ಬಿಡಿ, ನಮಗೆ ರೆಸ್ಟು ಅನ್ನೋ ಇದೇ ಇಲ್ಲ ಬಿಡಿ. ಭಾನುವಾರ ಆದ್ರೇ ಯಾವ ವಾರ ಆದ್ರೂ ಸುಮ್ಮನೆ ಕೆಲಸ ಮಾಡ್ತಾ ಇರಬೇಕಷ್ಟೇ ನಾವು. ಆಮೇಲೆ ಅವಳಿಗೆಲ್ಲ ಟೀ ಕೊಟ್ಬಿಟ್ಟು, ನಮ್ಮ ಅಮ್ಮಂಗೂ ಟೀ ಕೊಟ್ಬಿಟ್ಟು ಇವಾಗ ನಾನು ಟೀ ಕೊಡ್ತಾಯಿದ್ದೀನಿ ನೋಡಿ. ಇದು ಯಾಕೋ ಗೊತ್ತಿಲ್ಲ, ಗ್ಲಾಸು ನಮ್ಮ ಮನೆಯಲ್ಲಿ ಈಗಲೇ ಸುಮಾರು ಒಂದು 3 ವರ್ಷ ಏನೋ ಆಯಿತು, 3 ವರ್ಷ 4 ವರ್ಷ ಹತ್ತಿರ ಆಯಿತು ತೊಗೊಂಬಂದು. ಆ ಗ್ಲಾಸಲ್ಲಿ ಈಗ ಅದು ಮನೆ ಕ್ಲೀನ್ ಎಲ್ಲ ಮಾಡಿದ್ವಲ್ಲ ಹಬ್ಬಕ್ಕೆ ಅಂತ, ಆವಾಗ ಅಲ್ಲಿ ಇತ್ತು, ಸಿಕ್ತು. ಹಾಗಾಗಿ ಅದರಲ್ಲೇ ಟೀ ಕುಡಿತಾಯಿದ್ದೀನಿ. ಏನೋ ಒಂಥರ ಟೇಸ್ಟ್ ಚೆನ್ನಾಗಿರ್ತದೆ ಗ್ಲಾಸಲ್ಲಿ ಟೀ ಕುಡಿದ್ರೆ. ಆಮೇಲೆ ನನ್ನ ಮಗಳು ಎಲ್ಲ ರೆಡಿ ಆಗಿಬಿಟ್ಟು ಟ್ಯೂಷನಿಗೆ ಹೋದ್ಲು. ಆಮೇಲೆ ಇಲ್ಲಿ ನೋಡಿ ಚಿಕ್ಕವಳು ಇವತ್ತು ಎದ್ದಿದ್ದಾಳೆ. ಇವ್ರು ಹೆಂಗೆ ಗೊತ್ತಾ, ಮಕ್ಕಳು ಸ್ಕೂಲಿದ್ದ ಟೈಮಲ್ಲಿ ಎದ್ದೇಳ್ರಿ ಅಂದರೆ ಎದ್ದೇಳ್ದ. ಇಂಥ ಟೈಮಲ್ಲಿ ಭಾನುವಾರ ಟೈಮಲ್ಲಿ ಮಲಕ್ಕಂಡ್ರೆ ಅಂದರೆ ಮಲಕ್ಕಳಲ್ಲ ನೋಡಿ ನನ್ನ ಮಗಳು. ಇನ್ನು ಬಾಕಿ ಟೈಮಲ್ಲಿ ಎದ್ದೇಳಕ್ಕೆ ಹೇಳ್ತಾಳೆ, ಗುಳಾಡ್ತಾಳೆ, ಡೈಲಿ ಬೆಳಗ್ಗೆ ಬೈಸ್ಕೊಂಡು ಹೊಡೆಸ್ಕೊಂಡು ಎದ್ದೇಳ್ತಾಳೆ. ಇವತ್ತು ನೋಡಿ ಅವಳೇ ಎದ್ದಿದ್ದಾಳೆ. ಅದು ಅಷ್ಟು ಬೇಗ ಎದ್ದು ಹುಡುಗರೆಲ್ಲ ಬಂದಿದ್ದಾರೆ ಆಟ ಆಡೋಕ್ಕೆ ಅಂತ. ನಾನು ಬೈತಾ ಇದ್ದೆ, ಯಾಕೆ ಭಾನುವಾರ ಮಲ್ಕೋಬೇಕು ಅಂತ ಗೊತ್ತಾಗಲ್ಲ ನಿಮಗೆ, ಬೆಳಗ್ಗೆನೇ ಬಂದು ಆಟ ಆಡೋಕ್ಕೆ ಬಂದಿದ್ದೀರಾ ಅಂತ ಬೈತಿದ್ದೆ. ಇನ್ನೇನು ಮಾಡೋದು ಬಿಡಿ, ಮಕ್ಕಳೇ ಹಂಗಲ್ವಾ, ಹಂಗೆ ಅಂತ ಸುಮ್ಮನಾದೆ. ಆಮೇಲೆ ಇದು ಮಧ್ಯಾಹ್ನ ಕಡೆಯಿಂದ ಒಳಗೆ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ತಂಗಿರು ಬರ್ತೀನಿ ಅಂತ ಹೇಳಿದರು ಬೆಂಗಳೂರಿಂದ. ಅಂದರೆ ಅವ್ರು ಆಲ್ರೆಡಿ ಬಂದು 4 ದಿವಸ ಆಗಿತ್ತು, 3-4 ದಿವಸ ಅವ್ರು ಊರಲ್ಲಿದ್ದರು. ಇವತ್ತು ಬೆಂಗಳೂರು ರಿಟರ್ನ್ ವಾಪಸ್ ಹೋಗ್ತೀವಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಚಿಕನ್ ಮಾಡೋಣ ಅಂತ ಅವಳನ್ನ ಕೇಳಿದ್ವಿ. ಅವಳು ಚಿಕನ್ ಫ್ರೈ ಮಾಡಿರಿ ಅಂತ ಹೇಳಿದ್ಲು. ಹಂಗಾಗಿ ಬೇಗ ಅಂತ ಪಟ ಅಂತ ಚಿಕನ್ ಫ್ರೈ ಎಲ್ಲ ಮಾಡಿಬಿಟ್ಟು, ಚಿಕನ್ ಫ್ರೈ ನೋಡಿ ಕೂಗೋಕ್ಕೆ ಅಂತ ಇಟ್ಟಿದ್ದೀನಿ. ಅದು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಬಾಯ್ಲರ್ ಕೋಳಿಯಲ್ಲಿ ಮಾಡಬೇಕಾಗಿತ್ತು. ಬಾಯ್ಲರ್ ಕೋಳಿ ಸಿಗಲಿಲ್ಲ ಅಂತ ಮಾಮೂಲಿ ಮೊಟ್ಟೆ ಕೋಳಿ ಬರುತ್ತಲ್ಲ, ಆ ಕೋಳಿಲೇ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಅದ್ರ ಟೇಸ್ಟು. ಎಲ್ಲ ನೀಟಾಗಿ ಚೆನ್ನಾಗಿ ಮಾಡಿಬಿಟ್ಟು ಅದನ್ನು ಒಂದು 4-5 ವಿಷಲ್ ಹೊಡ್ಸಿದ್ರೆ ಮಾಮೂಲಿ ಅದೇ ಥರನೇ ಟೇಸ್ಟ್ ಬರುತ್ತೆ. ಏನು ಟೇಸ್ಟೇನು ವ್ಯತ್ಯಾಸ ಆಗೋಲ್ಲ, ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ಬಂದುಬಿಟ್ಟು ಅದರಲ್ಲಿ ಮೊಟ್ಟೆ ಸಾರು ಅಂತ ಸಪ್ರೇಟಾಗಿ ಬರುತ್ತಲ್ಲ, ಅದನ್ನು ಸ್ವಲ್ಪ ಗೊಜ್ಜು ಥರ ಮಾಡೋಣ ಅಂದರೆ ನಮ್ಮ ಕಡೆ ಅದನ್ನು ಸಪ್ರೇಟಾಗಿ ಮಾಡ್ತಾರೆ ನೆಂಚ್ಕೊಳ್ಳೋದಕ್ಕೆ ಅಂತ ಸೈಡಿಗೆ. ಅದಕ್ಕೆ ಕಾಳುಗಳಾಗಿರ್ಬೋದು, ಯಾವುದಾದ್ರೂ ಕಾಳು ಹಾಕ್ಬೋದು, ಹೆಸ್ರು ಕಾಳು, ಆಮೇಲೆ ಕಡಲೆಬೇಳೆ ಹಾಕ್ತಾರೆ. ಆಮೇಲೆ ಈ ಹಸಿ ಕಾಳು ಸೀಸನ್ನಲ್ಲಿ ಅವರೆಕಾಳು ಮತ್ತು ತೊಟ್ನಿ ಕಾಳು ಬರುತ್ತವಲ್ಲ, ಹಲಸಂದಿ ಕಾಳು ಅಂತ, ಅದನ್ನು ಹಾಕ್ತಾರೆ. ಇಲ್ಲಾಂದರೆ ಮಂಡಕ್ಕಿ ಹಾಕ್ತಾರೆ. ನಮ್ಮ ಕಡೆ ಎಲ್ಲ ನಾವು ಜಾಸ್ತಿ ಮಂಡಕ್ಕಿ ಹಾಕಿನೇ ಮಾಡ್ತೀವಿ, ಯಾಕಂದರೆ ಬೇಗ ಆಗಿಬಿಡುತ್ತೆ ಅಂತ. ಈ ಕಾಳಾದ್ರೆಲ್ಲ ಬೇಯಿಸ್ಕೊಂಡು ನೇಣು ಹಾಕೊಂಡು ಕೂತ್ಕೋಬೇಕಾಗುತ್ತೆ. ಇದಾದರೆ ಬೇಗ ಆಗುತ್ತೆ ಅಂತ ಅದನ್ನೇ ಮಾಡ್ತೀವಿ. ಯಾಕಂದರೆ ಪ್ಲ್ಯಾನ್ ಇರಲಿಲ್ವಲ್ಲ ಮುಂಚೆನೇ. ಪ್ಲ್ಯಾನ್ ಇದ್ದಿದ್ದರೆ ಕಾಳುಗಳೆಲ್ಲ ನೆನೆ ಹಾಕ್ಬಿಟ್ಟು ಆಮೇಲೆ ಬೇಯಿಸಿ ಮಾಡ್ಬೋದಾಗಿತ್ತು. ಪ್ಲ್ಯಾನ್ ಇರಲಿಲ್ಲ, ಅರ್ಜೆಂಟಲ್ಲಿ ಮಾಡ್ತಾ ಇರೋದು ಇದು. ಹಂಗಾಗಿ ಪಟ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ನಾನು ಮಾಮೂಲಿ ಇದು ಫ್ರೈಗೆಲ್ಲ ಮಸಾಲೆ ಹಾಕಿದ್ನಲ್ಲ, ಆ ಮಸಾಲೆನೇ ಸ್ವಲ್ಪ ಎತ್ತಿಟ್ಕೊಂಬಿಡೋಣ, ಅದಕ್ಕೆ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಅದು ಮಿಸ್ಸಾಗಿ ಏನು ಮಾಡಿಬಿಟ್ಟೆ, ಉಷ್ಣ ಮಸಾಲೆ ಹಾಕ್ಬಿಟ್ಟಿದ್ದೀನಿ. ಆಮೇಲೆ ಮಸಾಲೆ ಆದಮೇಲೆ ನೆನೆಸ್ಕೊಳ್ತೆ, ಅಯ್ಯೋ ಇದಕ್ಕೆ ಸ್ವಲ್ಪ ಮಸಾಲೆ ಮಿಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಮಿಕ್ಸ್ಕೊಳ್ಳಿಲ್ವಲ್ಲ ಅಂತ. ಅದಕ್ಕೆ ಸಪ್ರೇಟಾಗಿ ಮಸಾಲೆನ ಅರಿತಾ ಇದ್ದೀನಿ. ಯಾಕಂದರೆ ಅದಕ್ಕೆ ಮಸಾಲೆ ಬೇಕೇ ಬೇಕು. ಬರೀ ಖಾರದ ಪುಡಿ, ಸಾಂಬಾರು ಪುಡಿ ಹಾಕಿ ಫ್ರೈ ಮಾಡ್ಬೋದು, ಸುಮ್ಮನೆ ಹಾಗೆ ಉಪ್ಪಾಕಿ ಉರಿಬೋದು. ಬಟ್ ಸ್ವಲ್ಪ ಗೊಜ್ಜು ಥರ ಈ ಪೂರಿ ಹಾಕ್ಬಿಟ್ಟೆಲ್ಲ ಈ ಥರ ಮಾಡೋಣ, ಸೈಡಿಗೆ ನೆಂಚ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಆ ಥರ ಮಾಡೋಣ ಅಂತ ಮತ್ತು ಸಪ್ರೇಟಾಗಿ ಖಾರ ಎಲ್ಲ ರುಬ್ಕೊತಾ ಇದ್ದೀನಿ. ಆಮೇಲೆ ಖಾರ ಎಲ್ಲ ನೋಡಿ, ಇಲ್ಲಿ ಮಾಮೂಲಿ ಇದು ಫ್ರೈಗೆಲ್ಲ ಇಟ್ಟಿದ್ದೆ. ಅದೊಂದು 4-5 ವಿಷಲ್ ಬಂದಿತ್ತು. ಆಮೇಲೆ ನೋಡಿ ಮೊಟ್ಟೆ ಸಾರು ಬಂದಿತ್ತಲ್ಲ, ಅದನ್ನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಒಂದು ಅರ್ಧ ನಿಮಿಷ ಫ್ರೈ ಮಾಡಿದರೆ ಸಾಕು, ಚೆನ್ನಾಗಿ ಇದಾಗುತ್ತೆ. ಆಮೇಲೆ ಅದಕ್ಕೆ ನಾನು ಏನೇನೋ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ, ಆ ಮಸಾಲನ ಹಾಕ್ತಾಯಿದ್ದೀನಿ. ಈ ಮಸಾಲಕ್ಕೆ ಇನ್ನೇನೇನು ಜಾಸ್ತಿ ಏನು ಹಾಕಿಲ್ಲ. ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನ ಅಷ್ಟೇ ಹಾಕಿರೋದು, ಇನ್ನೇನು ಜಾಸ್ತಿ ಹಾಕಿಲ್ಲ. ಸ್ವಲ್ಪ ಕಾಯಿ ಹಾಕಿದ್ದೀನಿ ಅಷ್ಟೇ. ಆಮೇಲೆ ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಹಾಕಿರಲಿಲ್ಲ ಎಲ್ಲ, ಯಾಕಂದರೆ ಫ್ರೈಗೆಲ್ಲ ಹಾಕ್ಬಿಟ್ಟಿದ್ನಲ್ಲ, ಖಾಲಿ ಆಗಿಬಿಟ್ಟಿತ್ತು ಎಲ್ಲ. ಇವತ್ತು ಸಂತೆ ಬೇರೆ ತರಬೇಕು, ಸದ್ಯಕ್ಕೆ ನನ್ನ ಹತ್ರ ಇರಲಿಲ್ಲ ಹಾಕೋದಕ್ಕೆ ಅಂತ. ಅದಕ್ಕೆ ಇವಾಗ ಸ್ವಲ್ಪ ಖಾರದ ಪುಡಿನ ಸ್ವಲ್ಪ ಮೇಲೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಖಾರ ಇರಲಿ ಅಂತ ಅಷ್ಟೇ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ಕುದಿಯೋಕ್ಕೆ ಇಡ್ತಾಯಿದ್ದೀನಿ. ಆಮೇಲೆ ನೋಡಿ ಬೇಗ ಅಂತ ನನ್ನ ತಂಗಿರು ಬರ್ತೀನಿ ಒಂದು 4-5 ಗಂಟೆಗೆ ಎಷ್ಟೊತ್ತಿಗೆ ಅಂತ ಹೇಳಿದ್ರ, ಅದಕ್ಕೆ ಬೇಗ ಅಂತ ಎಲ್ಲ ಮಾಡಿಬಿಟ್ಟು ರೈಸಿಗೂ ಇಡ್ತಾಯಿದ್ದೀನಿ. ಅದು ಆಲ್ರೆಡಿ ಫ್ರೈ ಎಲ್ಲ ಆಗಿಬಿಟ್ಟಿತ್ತು.
ವಿಶಲ್ ತಣ್ಣಗಾಗಬೇಕಾಯ್ತು ಅಷ್ಟೇ. ಹಂಗಾಗಿ ಅದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ಇವಾಗ ರೈಸಿಗೆ ಇಟ್ಟಿದ್ದೀನಿ ಪಕ್ಕದಲ್ಲಿ. ನೋಡಿ ಇಲ್ಲಿ ಕಾಳುಗೊಜ್ಜಿಂದು ಎಲ್ಲ ರೆಡಿ ಮಾಡ್ತಾ ಇದ್ನಲ್ಲ, ಅದೆಲ್ಲ ಚೆನ್ನಾಗಿ ಕುದೀತಾ ಇದೆ. ಆಮೇಲೆ ಅದರಲ್ಲೇ ಮೊಟ್ಟೆ ಇತ್ತು, ಮೊಟ್ಟೆ ಒಂದು ಹೊಡ್ಕೊಂಡು ಹೋಗ್ಬಿಟ್ಟಿತ್ತು. ಅದನ್ನು ಹಾಕೋಣ ಅಂತ ಸಪ್ರೇಟಾಗಿ ಒಂದು ಪ್ಲೇಟಿಗೆ ಹಾಕಿ ಎತ್ತಿಟ್ಟಿದ್ದೆ. ಅದನ್ನು ಮರ್ತು ಬಿಟ್ಟಿದ್ದೀನಿ ಹಂಗೆ ಹಾಕ್ತಲೇ. ಇವಾಗ ನೋಡ್ತಿದ್ದೀನಿ ಪಕ್ಕದಲ್ಲಿ ಹಂಗೆ ಐತೆ. ಅಯ್ಯೋದೇವ್ರೆ ಹಂಗೆ ಮರ್ತಿದ್ದೀನಲ್ಲ ಅಂತ ಇವಾಗ ಸ್ವಲ್ಪ ಅರ್ಧಂಬರ್ಧ ಕುದ್ದಿತ್ತು, ಅದಕ್ಕೆ ಹಾಕ್ಬಿಟ್ಟು ಬೇಯಿಸ್ತೀನಿ. ಏನು ಮೊಟ್ಟೆ ಅದೇನು ಬೇಗ ಬೆಂದ್ಬಿಡುತ್ತೆ, ಜಾಸ್ತಿ ಟೈಮ್ ತಗೊಳಲ್ಲ. ಅದಕ್ಕೆ ಮತ್ತೆ ಹಾಕ್ಬಿಟ್ಟು ಲೋ ಫ್ಲೇಮಾಗಿ ಇಕ್ಕಿ ಬೇಯಿಸ್ತಾ ಇದ್ದೀನಿ. ಆಮೇಲೆ ನೋಡಿ ಮಂಡಕ್ಕಿನ ಇರುತ್ತಲ್ಲ, ಮಂಡಕ್ಕಿ ಎಲ್ಲ ಧೂಳೆಲ್ಲ ಇರುತ್ತೆ ನೋಡಿ, ಅದನ್ನು ನೀಟಾಗಿ ಒಂದು ಮರದಲ್ಲಿ ಹಾಕ್ಬಿಟ್ಟು ನೋಡಿ ಎಷ್ಟು ಧೂಳು ಇದೆ ಅಂತ, ಮರದಲ್ಲಿ ಹಾಕ್ಬಿಟ್ಟು ನೀಟಾಗಿ ಒನ್ಕೋಬೇಕು. ಅದನ್ನು ನೀಟಾಗಿ ಒನ್ಕೊಂಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಒಂದು 2-3 ನಿಮಿಷ ನೆನೆಹಾಕ್ತೀನಿ. ಯಾಕಂದರೆ ನೆನ್ಕೋಬೇಕಲ್ಲ, ಇವಾಗ ಕಾಳುಗೊಜ್ಜಿಗೆ ಫ್ರೈಗೆ ಇರುತ್ತಲ್ಲ, ನಾನು ಮಾಡ್ತಾಯಿದ್ದೀನಲ್ಲ ಫ್ರೈ, ಅದಕ್ಕೆ ಹಾಕ್ಬೇಕಲ್ಲ, ಹಂಗಾಗಿ ನೆನೆಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ 2 ನಿಮಿಷ ನೆನ್ಕೊಳ್ಳಿ ಅಂತ. ನೋಡಿ ಇಲ್ಲಿ ಮೊಟ್ಟೆ ಹಾಕಿದ್ನಲ್ಲ, ಒಂದು 2 ನಿಮಿಷ 3 ನಿಮಿಷ ಬಿಟ್ಟಿದ್ದೆ, ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಆಮೇಲೆ ಇದೆಲ್ಲ ರೆಡಿ ಆಯಿತು. ಇದಕ್ಕೆ ಕೆಲವೊಬ್ಬರು ಒಗ್ಗರಣೆಗೆ ಈರುಳ್ಳಿನೂ ಹಾಕ್ಕಂತಾರೆ ಇದ್ರ ಜೊತೆಗೆ, ಬಟ್ ನಾವೇನು ಹಾಕಲ್ಲ. ಈರುಳ್ಳಿನ ಹಾಕಿದರೆ ಹಾಕ್ಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಚೆನ್ನಾಗಿರಲ್ಲ ಅಂತಿಲ್ಲ, ಅದೊಂಥರ ಟೇಸ್ಟ್ ಕೊಡುತ್ತೆ. ಬಟ್ ನಾವೇನಿಲ್ಲಿ ಈರುಳ್ಳಿ ಎಲ್ಲ ಏನೂ ಹಾಕಲ್ಲ, ಡೈರೆಕ್ಟ್ ಹಂಗೇ ಮಸಾಲೆನೆಲ್ಲ ಹಾಕ್ಬಿಟ್ಟು ಅದು ಇದೇನಿರುತ್ತೆ ಆ ಫ್ರೈನೆಲ್ಲ ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡ್ತೀವಿ ಅಷ್ಟೇ. ಆಮೇಲೆ ಇದಕ್ಕೆ ಸ್ವಲ್ಪ ನಾವು ಕಾಯಿ ತುರಿ ಹಾಕ್ತೀವಿ. ಕಾಯಿ ತುರಿ ಹಾಕಿದರೆ ಇದಕ್ಕೆ ಟೇಸ್ಟ್ ಹೇಳಬೇಕು ಅಂದರೆ, ಬೇಕಾದ್ರೆ ಈ ಟೈಮಲ್ಲಿ ನಾವು ಮಂಡಕ್ಕಿ ಬದಲು ಬರೀ ಈರುಳ್ಳಿನ ಹೆಚ್ಚಿಬಿಟ್ಟು ಲಾಸ್ಟ್ ಟೈಮ್ ಇನ್ನೇನು ಇಳಿಸ್ಬೇಕು ಒಂದೊಂದು 5 ನಿಮಿಷ ಐತೆ ಅನ್ಬೇಕಾದ್ರೆ ಈರುಳ್ಳಿನ ಜಾಸ್ತಿ ಹೆಚ್ಚಿಬಿಟ್ಟು ಅದರೊಳಗೆ ಹಾಕ್ಬಿಟ್ಟು ಅದನ್ನೇ ಸ್ವಲ್ಪ ಫ್ರೈ ಮಾಡಿ ಹಿಡಿದಿದ್ರೆ ಅದು ಇನ್ನೂ ಸಖತ್ತಾಗಿರುತ್ತೆ. ಬಟ್ ಇಲ್ಲಿ ನನಗೆ ಈರುಳ್ಳಿ ಹೆಚ್ಕೊಂಡು ಕೂತ್ಕೊಂಡಷ್ಟು ಟೈಮ್ ಇರಲಿಲ್ಲ ಅಂತ ಮಂಡಕ್ಕಿನೇ ಹಾಕ್ಬಿಟ್ಟು ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಏನಿಲ್ಲ, ಈಸಿ ಅಂದರೆ ಚೆನ್ನಾಗಿರುತ್ತೆ ಇದು. ಒಂದು ಸ್ವಲ್ಪ ಈ ಮುದ್ದೆ ಅನ್ನ ಸಾಂಬಾರೆಲ್ಲ ಜೊತೆ ತಿನ್ನಬೇಕಾದ್ರೆ ಸೈಡಲ್ಲಿ ಹಾಕೊಂಡು ತಿನ್ನೋದು ಸಖತ್ತಾಗಿರುತ್ತೆ. ಆಮೇಲೆ ಇಲ್ಲಿ ರೈಸಿಗೆ ಇಟ್ಟಿದ್ದೀನಿ. ಫೈನಲಿ ಇವಾಗ ನೋಡಿ ಫ್ರೈ ರೆಡಿ ಆಯಿತು. ತೆಗೆದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸಖತ್ತಾಗಿ ಬಂದಿತ್ತು ಮಾತ್ರ ನೋಡಿ. ಅದು ನೀಟಾಗಿ ನಾವು ಇದು ಚಿಕನೆಲ್ಲ ಹಾಕ್ತೀವಲ್ಲ, ಚಿಕನ್ ಸ್ಟಾರ್ಟಿಂಗು ಎಣ್ಣೆ ಒಳಗೆ ಹಾಕಿದಾಗ ಆ ಚಿಕನೆಲ್ಲ ನೀರು ಬಿಟ್ಟು ಮತ್ತೆ ಆ ಚಿಕನ್ ನೀರೆಲ್ಲ ಡ್ರೈ ಆಗಿ ಅದೇ ಎಣ್ಣೆ ಬಿಡುತ್ತೆ. ಅಲ್ಲಿವರೆಗೂ ನಾವು ಫ್ರೈ ಮಾಡಬೇಕು ಅದನ್ನು. ಆವಾಗ ನೋಡಿ ಇಷ್ಟು ಚೆನ್ನಾಗಿ ಬರುತ್ತೆ. ನಾವೇನು ಜಾಸ್ತಿ ಎಣ್ಣೆ ಹಾಕಲ್ಲ, ಅದರಲ್ಲೇ ಎಣ್ಣೆ ಬಿಡೋದ್ರಿಂದ ಅದು ಎಷ್ಟು ಸಖತ್ತಾಗಿ ಟೇಸ್ಟಿಯಾಗಿ ಬರುತ್ತೆ. ಜಾಸ್ತಿ ಎಣ್ಣೆ ಹಾಕಿರೋ ಥರ ಕಾಣಿಸುತ್ತೆ ಅಷ್ಟೇ. ಆಮೇಲೆ ಇಲ್ಲಿ ನೋಡಿ ಮತ್ತೆ ಸಂಜೆ ಒಂದು 6 ಗಂಟೆ ಆಯಿತು. ನನ್ನ ತಂಗಿಯರೇನೂ ಬಂದಿರಲಿಲ್ಲ. ಬರ್ತೀನಿ ಅಂತ ಹೇಳಿದ್ರು, ಯಾಕೋ ಸ್ವಲ್ಪ ಲೇಟ್ ಆಗುತ್ತೆ ಅಂದರು. ಸರಿ ಆಯಿತು ಅಂತ ನಾನು ಸ್ವಲ್ಪ ಮನೇಲಿ ತರಕಾರಿ ಇರಲಿಲ್ಲ, ಹಾಗಾಗಿ ಸ್ವಲ್ಪ ತರಕಾರಿ ತರೋಣ ಅಂತ ಸಂತೆಗೆ ಹೋಗಿದ್ದೆ. ಇವತ್ತು ಭಾನುವಾರ ಅಲ್ವಾ, ನಮ್ಮೂರಲ್ಲಿ ವಾರ ಭಾನುವಾರ ಸಂತೆ ಆಗುತ್ತೆ. ಹಾಗಾಗಿ ತರಕಾರಿ ತರೋಣ ಅಂತ ಹೋಗಿದ್ದೆ. ಜಾಸ್ತಿ ಅಂತ ಇರಲಿಲ್ಲ, ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಆಲೂಗೆಡ್ಡೆ, ಜವಳಿಕಾಯಿ ಮತ್ತು ಕ್ಯಾರೆಟು, ಆಮೇಲೆ ಒಂದು ಬೀಟ್ರೋಟು ಅಷ್ಟೇ ತಂದಿದ್ದು. ಜಾಸ್ತಿ ಅಂತ ತರಲಿಲ್ಲ. ಮತ್ತು ಈರುಳ್ಳಿ ತಂದೆ, ಯಾಕಂದರೆ ಸದ್ಯಕ್ಕೂ ಈರುಳ್ಳಿ ಇರಲಿಲ್ಲ, ಖಾಲಿಯಾಗಿಬಿಟ್ಟಿದ್ದು, ಹಂಗಾಗಿ ತೊಗೊಂಬಂದೆ ಅಷ್ಟೇ. ಆಮೇಲೆ ತರಕಾರಿ ಎಲ್ಲ ಮನೆ ಹತ್ರನೇ ಮಾರಕ್ಕೆ ಬರ್ತಾರಲ್ಲ ಬೆಳಗಿನ ಟೈಮು, ಅಲ್ಲೇ ತೊಗೊಂಬರ್ತೀವಿ ಫ್ರೆಶ್ ಆಗಿ. ಈಗ ಸದ್ಯಕ್ಕೆ ಬೇಕು ಅಂತ ತೊಗೊಂಬಂದಿದ್ದೆ ಅಷ್ಟೇ. ಆಮೇಲೆ ಇಲ್ಲಿ ಚಪಾತಿ ನನ್ನ ತಂಗಿಯರು ಬಂದಮೇಲೆ ಇವಾಗ ಅವರಿಗೆ ಚಪಾತಿ ಮಾಡಬೇಕು ಅಂತ ಹೇಳ್ಬಿಟ್ರು. ಸಡನ್ನಾಗಿ ನಾನು ರೈಸ್ ಮಾಡಿಬಿಟ್ಟು ಸಾಕು, ಇನ್ನೇನು ರೈಸ್ ಊಟ ಮಾಡ್ತಾರೆ ಫ್ರೈ ಜೊತೆಗೆ ಅಂತ ಸುಮ್ಮನಾಗಿದ್ದೆ. ಸಡನ್ಲಿ ನಮ್ಮಮ್ಮ ಚಪಾತಿನ ತಿಂದು ರೈಸು ತಿಂತಾರೆ ಅಂತ ಹೇಳ್ತಾ, ಸರಿ ಆಯಿತು ಇನ್ನೇನು ಮಾಡೋದು ಅಂತ. ಆವಾಗ ಒಂದೇ ಅರ್ಜೆಂಟಲ್ಲಿ ಅವ್ರು ಬೇರೆ ಊರಿಗೆ ಹೊರಟಿದ್ರು, ಟೈಮ್ ಬೇರೆ ಆಗಿಬಿಟ್ಟಿತ್ತು ಪಾಪ. ಹಾಗಾಗಿ ಅರ್ಜೆಂಟಲ್ಲಿ ಪಟ ಅಂತ ಹಿಟ್ಟೆಲ್ಲ ಕಲಿಸ್ಬಿಟ್ಟು ಪಟ ಅಂತ ಎಲ್ಲ ಉಜ್ಜುತ್ತಾ ಇದ್ದೀನಿ. ಇದು ಏನಂದರೆ ಅಕ್ಕಿ ಹಿಟ್ಟು ಬೇರೆ ಮಿಕ್ಸ್ ಮಾಡಿಸಿ ನಮ್ಮಮ್ಮ ಹಾಕ್ಬಿಟ್ಟೈತೆ ಗೋಧಿಗೆ. ಅಕ್ಕಿ ಹಿಟ್ಟು ಬೇರೆ ಮಿಕ್ಸ್ ಮಾಡಿ ಹಾಕ್ಬಿಟ್ಟೈತಾ, ಅದು ಬೇಗ ಉಜ್ಜಕ್ಕೆ ಬರೋಲ್ಲ. ಉಜ್ಜುತ್ತಾ ಹೋದರೆ ಅದು ಹರ್ಕಣ ರೀತಿ ಆಗಿಬಿಡುತ್ತೆ ಅದು ಚಪಾತಿ. ಹಂಗಾಗಿ ನಿಧಾನಕ್ಕೆ ಬೇಗ ಎಷ್ಟಾಗುತ್ತೆ ಅಷ್ಟು ಉಜ್ಜಿಬಿಟ್ಟು, ಜಾಸ್ತಿ ಏನು ಮಾಡಲಿಲ್ಲ, ಸ್ವಲ್ಪ ಮಾಡಿದೆ ಅಷ್ಟೇ. ಬೇಗ ಪಟ ಅಂತ ಎಲ್ಲ ಸುಟ್ಟು ಎಲ್ಲ ರೆಡಿ ಮಾಡಿ ತಿಕ್ತಾಯಿದ್ದೀನಿ ನೋಡಿ. ಫೈನಲಿ ಚಪಾತಿ ಎಲ್ಲ ರೆಡಿ ಆಯಿತು. ಆಮೇಲೆ ಎಲ್ಲ ಅನ್ನನೂ ರೆಡಿಯಾಗಿದೆ ನೋಡಿ. ಆಲ್ರೆಡಿ ಮಕ್ಕಳೆಲ್ಲ ಊಟ ಮಾಡಿದಾರಲ್ಲ, ಹಂಗಾಗಿ ಸ್ವಲ್ಪ ಖಾಲಿಯಾಗಿದೆ ಕುಕ್ಕರಲ್ಲಿ ನೋಡಿ. ಇಲ್ಲಿ ಮಕ್ಕಳು ಮತ್ತು ನನ್ನ ತಂಗಿ ಎಲ್ಲ ಕೂತ್ಕೊಂಡು ಆಲ್ರೆಡಿ ಊಟ ಮಾಡ್ತಾಯಿದ್ದಾರೆ. ಇವ್ರು ಊಟ ಮಾಡಿಬಿಟ್ಟು ಕರಗಿಸ್ಕೊಳ್ಳೋ ಕಾರ್ಯಕ್ರಮ ಮಾಡ್ತಿದ್ದಾರೆ ನೋಡಿ. ಇವರಿಬ್ರು ಊಟ ಮಾಡಿಬಿಟ್ಟು ಬಂದಿಲ್ಲಿ ಡ್ಯಾನ್ಸ್ ಆಡ್ತವ್ರೆ. ಅಂದರೆ ಅವರಿನ್ನೂ ಸ್ವಲ್ಪ ಹೋಗೋದು ಇನ್ನೊಂದು 10 ನಿಮಿಷ ಐತೆ ಅಂತ ಕೂತ್ಕೊಂಡಿದ್ರು. ಇನ್ನೂ 10 ನಿಮಿಷ ಟೈಮ್ ಇದೆ ಅಂತ, ಹೋಗ್ತೀವಿ ಇನ್ನೊಂದು 10 ನಿಮಿಷ ಬಿಟ್ಟು ಅಂತ ಕೂತ್ಕೊಂಡಿದ್ರ ನೋಡಿ. ಇಲ್ಲಿ ಇಬ್ಬರು ಕರಗಿಸ್ಕೊಳಕ್ಕೆ ಅಂತ ತಿಂದ್ಬಿಟ್ಟು ಇಲ್ಲಿ ಇಬ್ಬರು ಕೂತ್ಕೊಂಡು ಡ್ಯಾನ್ಸ್ ಆಡ್ತವ್ರೆ. ಮೊಬೈಲಲ್ಲಿ ಹಾಡು ಹಾಕೊಂಬಿಟ್ಟು ಡ್ಯಾನ್ಸ್ ಮಾಡ್ತವ್ರೆ. ಇವಾಗ ಊರಿಗೆ ಹೊರಟ್ರು ಇವಾಗ ನೋಡಿ. ಬಾಯ್ ಮಾಡಿ ನಿಚ್ಚು ಇಲ್ಲಿ ಬಾಯ್. ಆಗಸ್ಟ್ ನಾವು ಜಿಜ್ಜು ಪೂಜೆ ಕೊಡ್ತೀವಿ, ಬಾಯ್ ಮಾಡಲ್ಲ ಫಸ್ಟು. ಬಾಯ್, ಓಕೆನಾ? ಅಳಬಾರ್ದು, ನಾಳೆ ಸ್ಕೂಲಿಗೆ ಹೋಗ್ಬೇಕಾಯ್ತಾ? ಸರಿ, ಓಕೆ.
ಊಟ ಮಾಡ್ದಾ ಊಟ ಮಾಡ್ದಾ ಬರ್ತಿದ್ಯಾ ಇಬ್ಬರಿಂದ ಸೌಂಡ್ ಕಮ್ಮಿಕ್ಕೆ ಸೌಂಡ್ ಕಮ್ಮಿ ಇಕ್ಕು ಫುಲ್ಲು ಮ್ಯೂಟ್ ಮಾಡು ಬರ್ತಿದ್ಯಾ ಮ್ಯೂಟ್ ಮಾಡಿ ಹೇಳ್ತೀನಿ ನಿನ್ಕ ಬೇಜಾರಾಗ್ತಿದ್ಯಾ ಅವರೆಲ್ಲ ಊರಿಗೆ ಹೋಗ್ಬಿಟ್ರು ಅವನ್ನೆಲ್ಲ ಕಳಿಸ್ಬಿಟ್ಟು ಇವಾಗ ನಾನು ಬಂದು ಊಟ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋ ಇಷ್ಟ ಫ್ರೆಂಡ್ಸ್. ಯಾರೆಲ್ಲ ನನ್ನ ವೀಡಿಯೋನ ಕೊನೆವರೆಗೂ ನೋಡಿದರೆ ಥ್ಯಾಂಕ್ ಯು ಸೊ ಮಚ್. ನಾಳೆ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.